ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ ಸಬ್ಸ್ಕ್ರೈಬರ್ ಲೆಸ್ ಆಗೋ ವಿಷಯ. ತುಂಬ ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ ಅನ್ನಿಸುತ್ತೆ. ಏನಕ್ಕೋಸ್ಕರ ಸಬ್ಸ್ಕ್ರೈಬರ್ ಲೆಸ್ ಆಗ್ತಾವ್ರೆ? ಪ್ರತಿ ಒಂದು ಲೈವಲ್ಲೂ ಅದೇ ವಿಷಯ. ನಮ್ಮದು ಇಷ್ಟು ದಿನ ಇಷ್ಟು ಸಬ್ ಲೆಸ್ ಆಯಿತು, ಇಷ್ಟು ಸಬ್ ಲೆಸ್ ಆಯಿತು, ಸಬ್ಸ್ಕ್ರೈಬರ್ ಇಷ್ಟು ಜನ ಹೊರಟೋದ್ರು, ಅವ್ರು ಕನೆಕ್ಟ್ ಆಗಿದ್ದರು, ಮತ್ತು ಅವರು ವಾಪಸ್ ರಿಟರ್ನ್ ತಗೊಬಿಟ್ಟಿದ್ದಾರೆ. ಪ್ರತಿ ಲೈವಲ್ಲೂ ನನ್ನ ಲೈವಲ್ಲೂ ಇದೇ ವಿಷಯ. ನಂದು ಇವತ್ತು 10 ಜನ ಲೆಸ್ ಆಯಿತು, ಇವತ್ತು 6 ಜನ ಲೆಸ್ ಆಯಿತು. ಪ್ರತಿಯೊಬ್ಬರದು ಅದೇ ವಿಷಯ. ನನಗೂ ಅದೇ ಥರ ಆಯ್ತಾಯಿತು. ಅದು ಏನಕ್ಕೆ ಅಂತ ನಾನು 3-4 ದಿನದಿಂದ ಅದನ್ನೇ ನಾನು ಚೆಕ್ ಮಾಡ್ತಾಯಿದ್ದೆ. ಏನಕ್ಕೋಸ್ಕರ ಲೆಸ್ ಆಯ್ತದೆ, ಏನಕ್ಕೋಸ್ಕರ ಲೆಸ್ ಆಯ್ತದೆ ಅಂತ. ಅದ್ರ ಬಗ್ಗೆನೇ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಏನಕ್ಕೋಸ್ಕರ ಲೆಸ್ ಆಗ್ತಾಯಿದೆ ಅಂದರೆ ನಾನೊಂದು ಕಾರಣ ಹೇಳ್ತೀನಿ, ಕೇಳ್ರಿ. ಕರೆಕ್ಟಾಗಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆವಾಗ ನಿಮಗೂ ಅರ್ಥ ಆಗುತ್ತೆ. ಯಾಕೆಂದರೆ ನಿಮಗೂ ತುಂಬ ಜನ ಲೆಸ್ ಆಗ್ತಾರೆ. ನಿಮಗೂ ನಿಮ್ಮ ಚಾನಲ್ನಲ್ಲೂ ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ, ಡೌನ್ ಆಗ್ತಾರೆ, ಸಬ್ಸ್ಕ್ರೈಬರ್ ಬರ್ತಾರೆ, ಡೌನ್ ಆಗ್ತಾರೆ. ಆಗ ನಮ್ಗೆ ಏನಕ್ಕೆ ಅಂತಲೇ ಗೊತ್ತಿರೋದಿಲ್ಲ, ಆ ಥರ ಆಗ್ತಾಯಿದೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ಯೂಟ್ಯೂಬ್ ರೂಲ್ಸ್ ಏನಿರೋದು ಅಂದರೆ ಸಬ್ಗೆ ಸಬ್ ಕೊಡಬಾರ್ದು ಅಂತ. ಅಂದರೆ ಸಬ್ಗೆ ಸಬ್ಬು ಅಂದರೆ ಇದು ವ್ಯವಹಾರ ಅಲ್ಲ, ಸರಿನಾ? ಇದು ನಾವು ವ್ಯಾಪಾರ ಮಾಡ್ತಾಯಿಲ್ಲ. ನೀವು ನಮಗೆ ಕನೆಕ್ಟ್ ಆಗಿರಿ, ನಾವು ನಿಮಗೆ ಕನೆಕ್ಟ್ ಆಗ್ತೀವಿ ಅಂತ. ಇದು ವ್ಯವಹಾರ ಅಲ್ಲ ಯೂಟ್ಯೂಬು. ಏನಿದು ಜೆನ್ಯೂನ್ ಸಬ್ಸ್ಕ್ರೈಬರ್ ಬೇಕಿಲ್ಲಿ. ಜೆನ್ಯೂನಾಗಿ ಅವರು ಇವಾಗ ನೀವು ಒಂದು ಚಾನಲ್ಗೆ ಹೋಗ್ತೀರಾ, ಒಂದು ಚಾನಲ್ ನೋಡಿ ಅದು ನಿಮಗೆ ಇಷ್ಟ ಆಗಬೇಕು. ಇಷ್ಟ ಆಗಿ ನೀವು ಸಬ್ ಮಾಡಿದ್ರೆ, ಅಂದರೆ ಸಬ್ಸ್ಕ್ರೈಬರ್ ಅವ್ರ ಚಾನಲ್ನ ನೀವು ಸಬ್ಸ್ಕ್ರೈಬರ್ ಮಾಡ್ತು ಅಂದರೆ ಆ ಸಬ್ಬು ಉಳಿಯುತ್ತೆ. ಆ ಸಬ್ಬು ಯಾವುದೇ ಕಾರಣಕ್ಕೂ ಲೆಸ್ ಆಗೋದಿಲ್ಲ, ಆಯಿತಾ? ಇವತ್ತು ನಾವು ಒಂದು ಲೈವ್ಗೆ ಹೋಗ್ತೀವಿ ಅಂದ್ಕೊಳ್ರಿ. ಇವತ್ತು ಒಂದು ಲೈವ್ಗೆ ಹೋಗ್ಬಿಟ್ಟು ಪ್ಲೀಸ್ ನಮ್ಮ ಚಾನಲ್ ಕನೆಕ್ಟ್ ಆಗಿ ಅಂತ ನಾನು ತುಂಬಾ ಹಾಕಿದ್ದೀನಿ. ಏಕೆಂದರೆ ನಂದು 1000 ಸಬ್ಸ್ಕ್ರೈಬರ್ ಬೇಕಾಗಿತ್ತು. ಹತ್ತಿರದಲ್ಲಿದ್ದೆ, ಹತ್ತಿರದಲ್ಲಿದ್ದೆ. ಒಂದು 20-30 ಜನ ಬೇಕಾಗಿತ್ತು. ಪ್ರತಿಯೊಂದು ಲೈವ್ಗೂ ಹೋಗಿ ನಾನು ಕಮೆಂಟ್ ಆಗ್ತಾಯಿದ್ದೆ. ಯಾರ್ಯಾರು ಲೈವ್ ಅವ್ರು ನನಗೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅವರು ಈ ಪ್ರತಿಯೊಂದು ಲೈವ್ಗೂ ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಲೈವ್ ಓನರ್ನ. ಆಗ ನಮಗೆ ಸಬ್ ಮಾಡಿಸ್ಕೊಡ್ರಿ, ನಮ್ಮ ಈಗ ನಂದು ವಾಚ್ ಕಂಪ್ಲೀಟ್ ಆಗಿದೆ, ಇವಾಗ ನನಗೆ ಸಬ್ಸ್ಕ್ರೈಬರ್ ಬೇಕು, ಅವಶ್ಯಕತೆ ಐತೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ ಅಂತ ಪರಿಚಯ ಮಾಡ್ಕೊಳ್ಳೋದು, ಅವ್ರು ಕಮೆಂಟ್ ಹಾಕೋದು. ಆಮೇಲೆ ಅಲ್ಲಿ ಬಂದವ್ರನ್ನೆಲ್ಲ ಪ್ರತಿಯೊಬ್ಬರು ಹೆಸರು ಹಿಡಿದು ದಯವಿಟ್ಟು ನಮ್ಮ ಚಾನಲ್ ಕನೆಕ್ಟ್ ಆಗಿ, ದಯವಿಟ್ಟು ನಮ್ಮ ಚಾನಲ್ ಕನೆಕ್ಟ್ ಆಗಿ ಅಂತ ನಾನು ಆಗ್ತಾಯಿದ್ದೆ, ಆಯಿತಾ? ಆವಾಗ ಅವ್ರು ಒಬ್ಬೊಬ್ರು ಆಗ್ತಾಯಿದ್ರು, ಒಬ್ಬೊಬ್ರು ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರು ನೀವೇ ಮಾಡಿ, ನೀವೇ ನಮ್ಮ ಚಾನಲ್ ಕನೆಕ್ಟ್ ಆಗಿರಿ, ಆಮೇಲೆ ಬೇಕಿದ್ರೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಒಬ್ಬೊಬ್ಬರು ಆಯಿತು ನಾವು ಮಾಡ್ತೀವಿ, ನೀವು ನಾಳೆ ನಮ್ಗೆ ರಿಟರ್ನ್ ಮಾಡಿ ಅಂತ ಒಬ್ಬೊಬ್ರು ಕಮೆಂಟ್ ಆಗ್ತಾಯಿದ್ರು. ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಸಪೋರ್ಟ್ ಮಾಡಿ ಸಬ್ ಮಾಡವ್ರೆ. ನೆಕ್ಸ್ಟ್ ಡೇ 3 ಗಂಟೆ 4 ಗಂಟೆಗೆ ನೋಡಿದ್ರೆ ಆ ಸಬ್ ಇರ್ತಾ ಇರಲಿಲ್ಲ. ನನಗೆ ಆ ಸಬ್ಬೇ ಇರ್ತಾ ಇರಲಿಲ್ಲ. ನಾನೀಗ ಪ್ರತಿದಿನ ಎಷ್ಟು ಬೇಜಾರಾಗೋದು ಅಂದರೆ, ಇದೇ ಥರ ಬೇಜಾರು ನಿಮಗೂ ಎಷ್ಟೋ ಸಲ ಆಗೈತೆ ಅಲ್ವಾ? ತುಂಬ ಜನಕ್ಕೆ ಇದೇ ಥರ ಆಗೈತೆ. ನಾನು ಏನಕ್ಕೆ ಈ ಥರ ಲೆಸ್ ಆಯ್ತದೆ, ಇವತ್ತು 6 ಜನ ಹೋಯ್ತು, ಇವತ್ತು 12 ಜನ ಹೋಯ್ತು, ಇವತ್ತು 18 ಜನ ಹೋಯ್ತು. ದಿನ ಅದೇ ರಾಗ ಆ ಥರ ಆಯ್ತಾಯ್ತಾ? ಅವಾಗ ನಾನು ಏನು ಮಾಡಿದೆ ಗೊತ್ತಾ? ಸಬ್ಬು ವಾಪಸ್ ಕೊಡೋದು ನಿಲ್ಲಿಸ್ದೆ. ನಮ್ಮ ರಿಲೇಷನ್ ಅವರೊಬ್ಬರು ಫೋನ್ ಮಾಡಿ ಹೇಳಿದ್ರು, ಇವಾಗ ಅವ್ರು ನಮ್ಮ ಚಾನಲ್ ಕನೆಕ್ಟ್ ಆಗಿರ್ತಾರೆ, ಕನೆಕ್ಟ್ ಆಗಿದ ತಕ್ಷಣ ನೀವು ರಿಟರ್ನ್ ಮಾಡ್ತಿರಲ್ವಾ, ರಿಟರ್ನ್ ಮಾಡಿದ ತಕ್ಷಣ ನಮಗೆ ಸಬ್ ಹೊರಟೋಯ್ತವೆ ಅಂತ ಹೇಳಿದರು. ಆವಾಗ ನಾನೇನು ಮಾಡಿದೆ, ಸಬ್ ಕೊಡೋದು ನಿಲ್ಲಿಸ್ದೆ. ಅಂದರೆ ಅವ್ರ ಚಾನಲ್ಗೆ ಇವಾಗ ಅವ್ರು ನಮ್ಮ ಚಾನಲ್ ಕನೆಕ್ಟ್ ಆಗಿದ್ದರು. ನಾನು ಬೇರೆಯವ್ರ ಚಾನಲ್ಗೆ ಸಬ್ ಮಾಡಿ, ಯಾರೇ ಸಬ್ ಮಾಡಿರ್ತಾರೆ ಅವ್ರ ಚಾನಲ್ಗೆ ಹೋಗೋದು ನಾನು ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿದ್ಮೇಲೆ ನನ್ನ ಚಾನಲ್ ಸಬ್ ಉಳಿತು. ಅವಾಗ ಯಾವ ಕಾರಣಕ್ಕೋಸ್ಕರ ಸಬ್ ಉಳಿತು ಗೊತ್ತಾ? ಇವಾಗ ಅಲ್ಲಿ ರೂಲ್ಸ್ ಇರೋದು, ಯೂಟ್ಯೂಬ್ ರೂಲ್ಸ್ ಇರೋದೇನು, 24 ಅವರ್ಸ್ ಆದಮೇಲೆ ರಿಟರ್ನ್ ನಾವು ಸಬ್ಬು ಕೊಡಬೇಕು ಅವ್ರಿಗೆ, ಆಯಿತಾ? 24 ಅವರ್ಸ್ ಆದಮೇಲೆ. ಅವಾಗ ನಾನೇನು ಮಾಡ್ತಾಯಿದ್ದೆ ಗೊತ್ತಾ? ಇವತ್ತು ನನಗೆ ಕನೆಕ್ಟ್ ಆಗವ್ರೆ ಎಷ್ಟು ಗಂಟೆಲಿ? ಒಂದು 3 ಗಂಟೆ 4 ಗಂಟೆ, ಅದು ಒಂದೊಂದು ಲೈವಲ್ಲಿ ಒಂದೊಂದು ಅವರು ಹೆಚ್ಚು ಕಮ್ಮಿ ಇರ್ತದಲ್ವ. ಈಗ ಒಂದು ಲೈವ್ಗೆ ಹೋಗ್ತೀನಿ, ಅಲ್ಲೇನೋ ಒಂದು 3 ಗಂಟೆ ಅಂದ್ಕೊಳ್ರಿ. ಇನ್ನೊಂದು ಲೈವ್ಗೆ ಹೋಗ್ತೀನಿ, ಅಲ್ಲೊಂದು 3:30. ಇನ್ನೊಂದು ಲೈವ್ಗೆ ಹೋಗ್ತೀನಿ, ಅಲ್ಲಿ 4 ಗಂಟೆ. ಸಾಯಂಕಾಲ ತನಕ ನಾನು ಬೇರೆಯವ್ರ ಲೈವ್ಗೆ ಹೋಗ್ತಾನೇ ಇರುವೆ. ಬೆಳಗ್ಗೆ ಅಂತೂ ಹೋಗ್ತಾ ಇರಲಿಲ್ಲ. ಒಂದು 3 ಗಂಟೆ ಅಷ್ಟು 3-3:30 ಸ್ಟಾರ್ಟ್ ಮಾಡ್ತು ಅಂದರೆ ಒಂದು 9:30 ತನಕನೂ ನಾನು ಎಲ್ಲರ ಲೈವ್, ಏಕೆಂದರೆ ನನಗೆ 1000 ಸಬ್ ಬೇಕಲ್ಲ, ಇನ್ನೂ ಸ್ವಲ್ಪ ಜನ ಬೇಕು ನನಗೆ, ಏಕೆಂದರೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು. ಸರಿ ಹೋಗ್ತಾ ಇದ್ನಾ,
ಹೋಗ್ತಾಗಿ ಪ್ರತಿಯೊಂದು ಲೈವಲ್ಲಿ ನನಗೆ ಕನೆಕ್ಟ್ ಆಗ್ತಾಯಿದ್ರು. ಆವಾಗ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ, ನೆಕ್ಸ್ಟ್ ಡೇ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ನನಗೆ ಬಂದು ವಾಪಸ್ ಕೊಡೋಕ್ಕೆ ನನಗೆ ಟೈಮ್ ಇರ್ತಾ ಇರಲಿಲ್ಲ. ಕೆಲಸ ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಆಗ್ತಾಯಿತ್ತು. ಬಂದು ಮತ್ತೆ ನಾನು ವೀಡಿಯೋ ಪೋಸ್ಟ್ ಮಾಡಬೇಕು, ವೀಡಿಯೋ ಎಡಿಟ್ ಮಾಡಬೇಕು, 3 ಚಾನಲ್ಗೂ ವೀಡಿಯೋ ಅಪ್ಲೋಡ್ ಮಾಡಬೇಕು. ನನಗೆ ಟೈಮ್ ಸಾಕಾಗ್ತಾಯಿರಲಿಲ್ಲ. ಆವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ದಾರಿಲಿ ಹೋಗುವೆ, ಒಂದು 20 ನಿಮಿಷ ಆಗೋದು ನಾನು ಕೆಲ್ಸಕ್ಕೆ ಹೋಗೋದು. ದಾರಿಲಿ ಹೋಗ್ತಾ ನಾನು ಇವತ್ತು 3 ಗಂಟೆ 4 ಗಂಟೆ 5 ಗಂಟೆ ಸಾಯಂಕಾಲ ಅಂದರೆ ಮೊನ್ನೆ ಎಲ್ಲ ಇವತ್ತಾಗಿರ್ತಾರೆ. ನೆಕ್ಸ್ಟ್ ಡೇ ನಾನು ಮಾಡ್ತಾಯಿದ್ದದ್ದು ಅಂದರೆ ಅದ್ರ ಬೆಳಗ್ಗೆಗೆ ನಾನು ಒಂದು 7-8 ಗಂಟೆಗೆ ಹೋಗ್ತಾಯಿದ್ನ. ಅವರಾಗಿ ನನಗೆ ಇನ್ನೂ 24 ಅವರ್ಸ್ ಆಗಿರಲಿಲ್ಲ. ಆವಾಗ ನಾನೇನು ಮಾಡ್ತಾಯಿದ್ದೆ, ದಾರಿಲಿ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗವ್ರೆ, ನನ್ನ ಶಾರ್ಟ್ಸ್ ವೀಡಿಯೋಗೆ ಹಾಕಿದಾರಾ, ಇಲ್ಲ ನನ್ನ ಲಾಂಗ್ ವೀಡಿಯೋಗೆ ಹಾಕಿದಾರಾ ಕಮೆಂಟ, ಒಂದೊಂದು ನಿಮಿಷ ಅಷ್ಟೇ ನಾನು ಆನ್ ಮಾಡಿ, 1 ನಿಮಿಷ 1.5 ನಿಮಿಷ ಅಷ್ಟೇ ನಾನು ಆನ್ ಮಾಡ್ತಾಯಿದ್ದು. ಏಕೆಂದರೆ ಪ್ರತಿಯೊಬ್ಬರಿಗೂ ಕೊಡಬೇಕಲ್ಲ. ಒಂದು 20 ಜನ ಕನೆಕ್ಟ್ ಆದರೆ 20 ವೀಡಿಯೋ ಓಡಿಸ್ಬೇಕು ನಾನು ಅಲ್ಲಿ. ನನಗೆ ಪೂರ್ತಿ ವೀಡಿಯೋ ಓಡ್ಸೋಕ್ಕೆ ನಂಗೆ ಟೈಮ್ ಸಾಕಾಗ್ತಾಯಿರಲಿಲ್ಲ. ನಾನು ಏನು ಮಾಡ್ತಾಯಿದ್ದೆ, ಅವ್ರ ವೀಡಿಯೋ ಆನ್ ಮಾಡ್ತಾಯಿದ್ದೆ, 1 ನಿಮಿಷ ರನ್ ಮಾಡೋಕ್ಕೆ ಬಿಡುವೆ ಅವ್ರ ವೀಡಿಯೋನ. 1 ನಿಮಿಷ ಆದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಬಿಡು, ನೆಕ್ಸ್ಟ್ ಯಾರು ಕಮೆಂಟ್ ಹಾಕಿದಾರೋ ಅಲ್ಲಿಗೆ ಹೊರಟೋಗ್ತಾಯಿದ್ದೆ. ಆವಾಗ ನಾನು ಎಷ್ಟು ಸಬ್ಬು ವಾಪಸ್ ಕೊಟ್ಟಿದ್ದೀನಿ ಅವ್ರಿಗೆ, ಫುಲ್ಲು ಹೊರಟೋಯ್ತಾ ಇದ್ದು. ನನಗೇನು ಎಷ್ಟು ಬೇಜಾರಾಗೋದು ಅಂದರೆ ತುಂಬಾ ಬೇಜಾರೋದು. ಇದೇನು 1,000 ಮಾಡೋಕ್ಕೆ ಆಗಲ್ವ ನನ್ನ ಕೈಲಿ, ಏನು ಈ ಥರ ಆಗ್ತದೆ. 2 ಚಾನಲ್ ನಮ್ಗೆ ಆ ಥರ ಆಗಲೇ ಇಲ್ಲ. ನಮ್ಮನ್ನ ಕುಕಿಂಗಲ್ಲೂ ಆಗಲಿಲ್ಲ, ನಮ್ಮನ್ನ ವಿಜಯ್ ಕುಮಾರಲ್ಲೂ ಆಗಲಿಲ್ಲ. ಈ ಚಾನಲ್ ಯಾಕೆ ಈ ಥರ ಆಗ್ತಾಯಿದೆ ಅಂದ್ಕೊಂಡು ನಾನು ಆವಾಗ ಯೋಚನೆ ಮಾಡಿದಾಗ ನಮ್ಮ ಹುಡುಗ ಹಂಗಂದ, ವಾಪಸ್ ಕೊಡಬೇಡ್ರಿ ನೀವು, ವಾಪಸ್ಸು ಬೇಕಾದ್ರೆ ಸ್ವಲ್ಪ ಲೇಟಾಗೇ ಕೊಡ್ರಿ ಅಂತ. ಆವಾಗೇನು ಮಾಡಿದೆ, ಅವಾಗ ಸ್ಟಾಪ್ ಮಾಡಿದೆ ನಾನು. ಸ್ಟಾಪ್ ಮಾಡಿದ್ಮೇಲೆ ನನ್ನ ಸಬ್ಬು ನನ್ನ ಹತ್ರ ಉಳ್ಕತ್ತು. ನಮಗೆ ಲೆಸ್ಸೇ ಆಗಲಿಲ್ಲ. ಆವಾಗ ನಮಗೆ ಯೋಚನೆ ಆಯಿತು, ಆವಾಗ ನಮಗೆ ತಿಂಕಿಗೆ ಬಂತು ಅಂದರೆ ನನ್ನ ಮಗಳು ಹೇಳಿದ್ಲು, 24 ಅವರ್ಸು ಟೈಮ್ ಇರೋದು. ಅಂದರೆ ಇವತ್ತು ಅವರು ಇವಾಗ ಎಷ್ಟೋ ಅವರ್ ಆಗಿರ್ತದೆ, 10 ಅವರ್ ಆಗಿರ್ತದೆ, 11 ಅವರ್ ಆಗಿರ್ತದೆ, 12 ಅವರ್ ಆಗಿರ್ತದೆ. ಆವಾಗಲೇ ನಾವು ರಿಟರ್ನ್ ಮಾಡಿದ್ರೆ ಆ ಸಬ್ಬು ಹೊರಟೋಗುತ್ತೆ ನಮಗೆ, ಆ ಸಬ್ಬು ಉಳಿಯೋದಿಲ್ಲ ನಮಗೆ. ಅದಕ್ಕೆ ನೀವೇನು ಮಾಡಿರಿ ಅಂದರೆ, ಚಾನಲ್ ಇರೋರು ಏನಾದರೂ ನಿಮಗೆ ಕನೆಕ್ಟ್ ಆಗಿದ್ದರೆ ದಯವಿಟ್ಟು ಟೈಮಿಂಗ್ಸ್ ನೋಡಿರಿ. ಅವ್ರು ಯಾವ ಟೈಮಲ್ಲಿ ನಿಮಗೆ ಅಲ್ಲಿ ಟೈಮ್ ಇರ್ತದೆ. ಯಾಕೆಂದರೆ ನಮ್ಗೆ ಕನೆಕ್ಟ್ ಆಗಬೇಕಾದ್ರೆ ಅಲ್ಲಿ ಟೈಮ್ ತೋರಿಸ್ತದೆ, ಯಾವ ಟೈಮಲ್ಲಿ ನಿಮಗೆ ಕಮೆಂಟ್ ಹಾಕೋರೆ ಅಂತ. ಆ ಟೈಮು ಬಿಟ್ಟು 24 ಗಂಟೆ ಆಗಿದೆಯಾ ಫಸ್ಟು ಅದನ್ನು ಚೆಕ್ ಮಾಡಿಬಿಟ್ಟು ನೀವು ರಿಟರ್ನ್ ಮಾಡಿ, ಖಂಡಿತ ಉಳಿತದೆ. ಅಕಸ್ಮಾತ್ ನೀವು 24 ಗಂಟೆ ಮೇಲೆ 24 ಗಂಟೆ ಒಳಗಡೆ ಯಾರಿಗೂ ಕೊಡೋಕೆ ಹೋಗಬೇಡ್ರಿ. 24 ಗಂಟೆ ಮೇಲೆ ಅಂದರೆ ಒಂದು ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಡೇನೂ ಬೇಕಾದ್ರೆ ಗ್ಯಾಪ್ ಕೊಡ್ರಿ. ಅವಾಗ ನಮಗೆ YT ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ, ಆಯಿತಾ. ನೀವು ಎಲ್ಲೂ ಹೋಗೋದಿಲ್ಲ, ನಾವು ಎಲ್ಲೂ ಹೋಗೋದಿಲ್ಲ. ಖಂಡಿತ ನಿಮಗೆ ಬೇರೆಯವ್ರ ಲೈವಲ್ಲೆಲ್ಲ ನಾವು ಸಿಗ್ತಾ ಇರ್ತೀವಿ. ಅಕಸ್ಮಾತ್ ನೀವು ನಮಗೆ ರಿಟರ್ನ್ ಮಾಡಿಲ್ಲ ಕೊಡ್ರಿ ಅಂತ ಹೇಳಿದ್ರು ಕೊಟ್ಬಿಡ್ತಾರೆ, ಆಯಿತಾ. ನಿಮ್ಗೆ ಆಲ್ರೆಡಿ ನಾವು ಕನೆಕ್ಟ್ ಆಗಿದ್ದೀವಿ, ನಮಗೂ ಕನೆಕ್ಟ್ ಆದರೆ ಕೊಟ್ಬಿಡ್ತಾರೆ. ಹಂಗೆ ದಯವಿಟ್ಟು ಯಾರೇ ಕನೆಕ್ಟ್ ಆದ್ರೂ, ನಿಮ್ಮ ಚಾನಲ್ಗೆ ಯಾರಾದರೂ ಕನೆಕ್ಟ್ ಆಗಿದ್ರೆ ದಯವಿಟ್ಟು ಟೈಮಿಂಗ್ಸ್ ನೋಡಿರಿ. ಅಲ್ಲಿ ಯಾವ ಟೈಮ್ಗೆ ನಿಮಗೆ ಅವ್ರು ಕನೆಕ್ಟ್ ಆಗವ್ರೆ ಅದನ್ನು ನೋಡಿರಿ. 24 ಅವರ್ಸ್ ಒಳಗಡೆ 24 ಗಂಟೆ ಒಳಗಡೆ ಆಗಿದ್ರೆ ದಯವಿಟ್ಟು ಅವ್ರಿಗೆ ಕೊಡೋಕೆ ಹೋಗಬೇಡ್ರಿ. ಒಂದು ದಿನ ಗ್ಯಾಪ್ ಕೊಟ್ಟರೂ ಪರವಾಗಿಲ್ಲ, 1.5 ದಿನ ಗ್ಯಾಪ್ ಕೊಟ್ಟರೂ ಪರವಾಗಿಲ್ಲ, ನಿಧಾನ ಕೊಡ್ರಿ. ಆ ಸಬ್ಬು ಖಂಡಿತ ಉಳಿತದೆ. ನಾನು ಅದೇ ಥರ ಮಾಡ್ಕೊಂಡು ಇವಾಗ 1,000 ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ. ಒಂದು 3-4 ದಿನ ನಾನು ಕೊಡಲಿಲ್ಲ ಅವ್ರಿಗೆ, ವಾಪಸ್ ಕೊಡಲೇ ಇಲ್ಲ ನಾನು. ಪರವಾಗಿಲ್ಲ, ಏಕೆಂದರೆ ನಾನು 9:00ವರೆಗೆ ನಾನು ಡೈಲಿ 9:00ವರೆಗೆ ಲೈವ್ ಮಾಡ್ತೀನಿ. ಡೈಲಿ 9:00ವರೆಗೆ ಲೈವ್ ಮಾಡಿದ್ರೆ ಹೆಂಗಿದ್ರು ಬಂದೇ ಬರ್ತಾರೆ ನನ್ನ ಲೈವ್ ಬರ್ತಾರೆ. ಆಗ ಅವ್ರನ್ನ ಕೇಳೋದು, ಯಾವತ್ತು ನೀವು ಕನೆಕ್ಟ್ ಆಗಿದ್ದೀರಾ ಅಂತ ನಾನು ಕೇಳಿಬಿಟ್ಟು, ಅವಾಗ ಏನಾದ್ರೂ ಮೊನ್ನೆ ಕನೆಕ್ಟ್ ಆಗಿದ್ದೀವಿ 3 ದಿನ ಆಯಿತು 4 ದಿನ ಆಯಿತು ಅಂದರೆ ಅವಾಗ ರಿಟರ್ನ್ ಮಾಡ್ತಾಯಿದ್ದೆ. ಆ ಸಬ್ಬು ನನಗೆ ಉಳಿತಾಯಿತ್ತು, ಏನೂ ಆಗ್ತಾಯಿರಲಿಲ್ಲ. ಅಲ್ಲಿಂದ ನಮಗೆ ಸಬ್ಬು ಉಳಿತದ. ಆಮೇಲೆ ಇನ್ನೊಂದೇನು ಅಂದರೆ, ಫೇಕ್ ಐ ಡಿ ಮಾಡ್ಕೊಂಡು ಬರ್ತಾರೆ ಗೊತ್ತಾ. ಫೇಕ್ ಐ ಡಿ ಅಂದರೆ ನಾವು ಒಂದೇ ನಂಬರಲ್ಲಿ ಸುಮಾರು ಫೇಕ್ ಐ ಡಿ ಮಾಡಿರ್ತಾರೆ. ಆ ಫೇಕ್ ಐ ಡಿಯನ್ನ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಅದನ್ನು ಕೌಂಟ್ ಮಾಡೋದಿಲ್ಲ. ಯೂಟ್ಯೂಬ್ ಅದನ್ನು ತೆಗ್ದಾಕತ್ತೆ. ಒಂದು ಈಗ ಇನ್ನೊಬ್ರು ಯಾರೋ ಒಬ್ಬರು ನಿಮ್ಮ ಕನೆಕ್ಟ್ ಆಗಿರ್ತಾರೆ, ಅವ್ರ ಚಾನಲ್ ಏನೋ ಒಂದು ಪ್ರಾಬ್ಲಮ್ ಆಗಿ ಚಾನಲ್ ಇರೋದಿಲ್ಲ, ಆ ಸಬ್ಬು ಲೆಸ್ ಆಗುತ್ತೆ. ಇದೇ ಥರ ನಮಗೆ ಲೆಸ್ ಆಗೋದು, ಆಯಿತಾ. ಪ್ರತಿಯೊಬ್ಬರು ಕೇಳ್ತೀರಾ ಏನಕ್ಕೆ ಲೆಸ್ ಆಗುತ್ತೆ, ಇದೇ ಕಾರಣಕ್ಕೋಸ್ಕರ ಇದಾಗೋದು. ನೀವು ಒಂದು ಸಲ ಯೋಚನೆ ಮಾಡಿ, ಲೈವ್ ಮಾಡೋದಿಲ್ಲ ನೋಡಿರಿ ಅಂಥವ್ರನ್ನ ಅಂಥವ್ರ ಚಾನಲ್ ನೀವು ನೋಡಿರಿ. ಲೈವ್ ಮಾಡೋದಿಲ್ಲ, ಓನ್ಲಿ ವೀಡಿಯೋಸ್ ಹಾಕೊಂಡು ಹೋಗ್ತಾ ಇರ್ತಾರೆ. ಓನ್ಲಿ ವೀಡಿಯೋ ಅಷ್ಟೇ ಹಾಕೋದವರು. ಓನ್ಲಿ ವೀಡಿಯೋಸ್ ಹಾಕಿದ್ರೆ ಅವ್ರ ಸಬ್ಸ್ಕ್ರೈಬರ್ ನೋಡಿ ದಿನೇ ಎಷ್ಟು ಹೆಚ್ಚಾಗುತ್ತೆ. ಯಾಕೆ ಅಂದರೆ ಅವ್ರು ರಿಟರ್ನ್ ಯಾರಿಗೂ ಮಾಡೋಕ್ಕೆ ಹೋಗೋದಿಲ್ಲ.
ರಿಟರ್ನ್ ಸಬ್ಬು ಯಾರಿಗೂ ಕೊಡೋಕೆ ಹೋಗೋದಿಲ್ಲ. ಏಕೆಂದರೆ ಅವ್ರ ಚಾನಲಲ್ಲಿ ಬಂದಿರೋರು ಜೆನ್ಯೂನಾಗಿ ಸಬ್ಸ್ಕ್ರೈಬರ್ ಬಂದಿರೋರು. ಜೆನ್ಯೂನಾಗಿ ಅಂದರೆ ಅವ್ರ ವೀಡಿಯೋ ನೋಡಿ ಅವ್ರ ವೀಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಬೇರೆ ಜನ ಅಂದರೆ ಚಾನಲಿರೋರ್ಗೆ ಮಾತ್ರ ವಾಪಸ್ ಅವ್ರು ಕೇಳ್ತಾರೆ, ನಿಮ್ಮ ಚಾನಲ್ಗೆ ನಾವು ಕನೆಕ್ಟ್ ಆಗಿದ್ದು, ನಮ್ಮ ಚಾನಲ್ ಕನೆಕ್ಟ್ ಆಗಿ ಅಂತ ಕೇಳ್ತಾರೆ. ಚಾನಲ್ ಇಲ್ಲದೆ ಇರೋರು ನೋಡಿರ್ತಾರಲ್ಲ, ಅವಾಗ ಅವ್ರ ವೀಡಿಯೋ ನಮ್ಮ ನೋಡಿರ್ತಾರೆ, ಪೂರ್ತಿಯಾಗಿ ವೀಡಿಯೋ ನೋಡಿರ್ತಾರೆ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಆ ಸಬ್ಬು ಎಲ್ಲೂ ಹೋಗೋದಿಲ್ಲ, ಖಂಡಿತ ಉಳಿದಿರ್ತದೆ. ಅದಕ್ಕೆ ಅವ್ರಿಗೆ ಅಷ್ಟು ಸಬ್ಸ್ಕ್ರೈಬರ್ ಬರೋದು. ನಾವೇನು ಮಾಡ್ತೀವಿ, ಬೇರೆಯವ್ರ ಲೈವ್ ಹೋಗೋದು, ನೀವು ನಮಗೆ ಕೊಡ್ರಿ, ನಾವು ನಿಮಗೆ ಕೊಡ್ತೀವಿ. ಇದು ರೂಲ್ಸ್. ಅದು ಯೂಟ್ಯೂಬ್ ಅದನ್ನು ಒಪ್ಪೋದಿಲ್ಲ. ಏಕೆಂದರೆ ಸಬ್ಬಿಗೆ ಸಬ್ಬು ಕೊಡೋ ಹಾಗಿಲ್ಲ. ಇದು ಜೆನ್ಯೂನ್ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ನಾವು. ಅದೇ ಥರ ಮಾಡಿದ್ರೆ ಮಾತ್ರ ನಮ್ಮ ಚಾನಲ್ ಸಬ್ ಉಳಿಯೋದು. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ. ಈ ಥರ ಸಬ್ಸ್ಕ್ರೈಬರ್ ಲೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನಾದ್ರೂ ನಿಮಗೆ ಚಾನಲ್ಗೆ ಯಾರಾದರೂ ಕನೆಕ್ಟ್ ಆಗಿದರೆ ದಯವಿಟ್ಟು ಟೈಮಿಂಗ್ಸ್ ನೋಡಿರಿ. ಯಾವ ಟೈಮಿಂಗ್ಸಲ್ಲಿ ನಿಮಗೆ ಕನೆಕ್ಟ್ ಆಗವ್ರೆ ಆ ಟೈಮಿಂಗ್ಸ್ನ ಗುರ್ತಿಟ್ಕೊಂಡು ಟೈಮಿಂಗ್ಸ್ ನೋಡಿಬಿಟ್ಟು ಆ ಟೈಮ್ಗೆ ಬೇಕಾದ್ರೆ 24 ಗಂಟೆ ಆದಮೇಲೆ ಕೊಡಬೇಕು ಅಂತ ಏನಿಲ್ಲ. 24 ಗಂಟೆ ಮುಗಿದೋಗ್ಲಿ, ಆಮೇಲೆ 1 ಅವರ್ 2 ಅವರ್ 3 ಯಾವಾಗಾದರೂ ಕೊಡ್ರಿ ರಿಟರ್ನ್. ಖಂಡಿತ ನಿಮಗೂ ಉಳೀತದೆ, ಕೊಟ್ಟೋರ್ಗೂ ಉಳೀತದೆ, ಈಸ್ಕೊಂಡವ್ರಿಗೂ ಉಳೀತದೆ. ನೀವೇನಾದ್ರೂ ಬೇಕಾದ್ರೆ ಚೆಕ್ ಮಾಡ್ಬೋದು. ನೀವು ಇವಾಗ ನನ್ನ ಮಾತು ಸುಳ್ಳು ಅಂದರೆ ನೀವು ಒಂದು ಸಲ ಚೆಕ್ ಮಾಡಿ ನೋಡಿರಿ. ಯಾರ್ಯಾರು ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚೆಕ್ ಮಾಡಿ. ನೀವು 24 ಗಂಟೆ ಮೇಲೆ ಕೊಟ್ಟಿರ್ತೀರಲ್ಲ, ಆ ಸಬ್ ಎಷ್ಟು ಉಳಿತವೆ. ಅಕಸ್ಮಾತ್ 24 ಗಂಟೆ ಒಳಗಡೆ ಕೊಟ್ಟಿರ್ತೀರಲ್ಲ, ಅಂದರೆ ಒಂದು 8 ಅವರು 9 ಅವರು ಕನೆಕ್ಟ್ ಆಗಿ ಅವರು ರಿಟರ್ನ್ ಮಾಡಿ ಆ ಸಬ್ಬು ಎಷ್ಟು ಉಳಿತವೆ. ಅವಾಗ ನೀವು ಕೌಂಟ್ ಮಾಡ್ಕೊಳ್ರಿ, ನೀವು ಎಷ್ಟು ಜನಕ್ಕೆ ಕೊಟ್ಟು ಎಷ್ಟು ಜನಕ್ಕೆ ಲೆಸ್ ಆಗವೆ ಅಂತ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಅವಾಗ ಬಂದು ಬೇಕಾದ್ರೆ ನಮ್ಮ ವಿಡಿಯೋ ಕಮೆಂಟ್ ಹಾಕ್ರಿ, ನನ್ನ ಮಾತು ಸುಳ್ಳ ನಿಜನಾ ಅಂತ. ಇವತ್ತಿಗೂ ನಾನು 3 ದಿವಸದಿಂದ ನನಗೆ ಸಬ್ ಲೆಸ್ ಆಗ್ತಾಯಿಲ್ಲ. ನಾನು ಹೇಳ್ದಾಗ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ರಿ. ಈ ಥರ ಮಾಡಿದ್ರೆ ಅಂದರೆ ನಿಜವಾಗ್ಲೂ ನಮ್ಮ ಸಬ್ಸ್ಕ್ರೈಬರಿಗೆ ತುಂಬ ಜನ ಹೆಚ್ಚಾಗ್ತಾರೆ, ಯಾರಿಗೂ ಲಾಸ್ ಆಗೋದಿಲ್ಲ. ಅಂದರೆ ಇದು ಯೂಟ್ಯೂಬರೆಲ್ಲ ಇದು ಮಾಡೋದು. ಒಬ್ಬೊಬ್ರು ಏನು ಹೇಳ್ತಾರೆ ಗೊತ್ತಾ, ಇಲ್ಲ ಸಬ್ ಮಾಡ್ತಾರೆ, ಅವರೇ ಅನ್ಸಬ್ ಮಾಡ್ಬಿಟ್ಟು ಹೋಗ್ತಾರೆ. ಅನ್ಸಬ್ ಮಾಡೋದಿಲ್ಲ ಯಾರು, ಒಬ್ಬೊಬ್ರು ಮಾಡ್ತಾರೆ. 100ರಲ್ಲಿ ಒಂದು 10 ಜನ ಮಾಡ್ಬೋದು, 100 ಜನ ಒಂದು 90 ಜನ ಮಾಡೋದಿಲ್ಲ ನಿಮಗೆ. ಯಾಕೆ ಅಂದರೆ ಇದರಿಂದ ಅವ್ರಿಗೆ ಲಾಸ್ ಆಗೋವಂಥದ್ದು ಏನೂ ಇಲ್ಲ, ದುಡ್ಡು ಕಟ್ಟಬೇಕಾಗಿಲ್ಲ. ಇವಾಗ ನಾವು ಒಬ್ರಿಗೆ ಸಬ್ಸ್ಕ್ರೈಬರ್ ಮಾಡ್ತೀವಿ, ನಮಗೇನಿಲ್ಲ, ಏನು ಲಾಸ್ ಇಲ್ಲ. ಅದು ನಮ್ಮ ಮೊಬೈಲಲ್ಲಿ ಕೌಂಟ್ ಆಗ್ತಾ ಇರ್ತದೆ ಅಷ್ಟೇ. ನಾವು ಎಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀವೋ ಅದು ಕೌಂಟ್ ಆಗ್ತಾ ಇರೋದು. ನಮಗೆ ಅದರಿಂದ ನಮ್ಗೆ ಯಾವ ಲಾಭ, ನಮಗೆ ಯಾವುದು ಇದು ಲಾಸ್ ಇಲ್ಲ, ಕೊಟ್ಟೋರ್ಗೂ ಲಾಸ್ ಇಲ್ಲ, ಏನೂ ಇಲ್ಲ. ಅವರಂತೂ ಸಬ್ಸ್ಕ್ರೈಬರ್ ಇದು ಅನ್ಸಬ್ ಮಾಡೋದಿಲ್ಲ ಅವರು. ಯಾರೋ ಒಬ್ಬೊಬ್ರು ಮಾಡ್ತಾರೆ. ಯಾರೊಬ್ಬರು ಮಾಡ್ತಾರೆ ಗೊತ್ತಾ, ಅಕಸ್ಮಾತ್ ನೀವು ರಿಟರ್ನ್ ಮಾಡಲಿಲ್ವಾ, ನಿಮ್ಮ ಕಮೆಂಟ್ ಬರಲಿಲ್ವಾ, ಅಂಥವ್ರು ಮಾಡ್ತಾರೆ. ಮಾಡಲಿ ಬಿಡ್ರಿ, ಪರವಾಗಿಲ್ಲ. ಅವ್ರ ಸಬ್ ನಿಮಗೆ ಬೇಡ. ಜೆನ್ಯೂನಾಗಿ ಯಾರು ನಿಮಗೆ ಸಬ್ಸ್ಕ್ರೈಬರ್ ಮಾಡಿರ್ತಾರೆ ಅಂಥವ್ರಿಗೆ 24 ಗಂಟೆ ಆದಮೇಲೆ ರಿಟರ್ನ್ ಮಾಡಿ. ಅದು ನಿಜವಾಗ್ಲೂ ಉಳೀತದೆ. ನಾನು 3 ದಿನದಿಂದ ನಾನು ಅದೇ ಯೋಚನೆ ಯೋಚನೆ ಮಾಡ್ತಾ ಇರೋದು. ನಾನು ಯಾರಿಗೂ ಕೊಟ್ಟಿಲ್ಲ. 2 ದಿನ ಕನೆಕ್ಟ್ ಆಗೋರು, 2 ದಿನ ಆಗೈತೆ ಅವಲೇ ನನ್ನ ಚಾನಲ್ ಕನೆಕ್ಟ್ ಆಗಿ. ಕೊಡೋದಿಲ್ಲ ನಾನು, 2 ದಿನ ಆದಮೇಲೆ ಕೊಡ್ತೀನಿ. ಏಕೆಂದರೆ ಈಗ ನಾನು ಇಲ್ಲೇ ಇರ್ತೀನಿ, ಯೂಟ್ಯೂಬಲ್ಲೇ ಇರ್ತೀನಿ. ನಾನು ಬೇಕಾದ್ರೆ ನಾನು ಲೈವ್ ಬರಲಿ, ಅವಾಗ ನಾನು ರಿಟರ್ನ್ ಮಾಡ್ತೀನಿ. ಫಸ್ಟೇ ಕೊಟ್ಬಿಟ್ರೆ ನನಗೆ ಲಾಸ್ ಆಯ್ತವೆ. ನನಗೆ ಇಷ್ಟು ದಿನ ಇದು ನಾವು ಫಸ್ಟೇ ಯೋಚನೆ ಮಾಡಿ ನಾವು ಈ ಥರ ಚೆಕ್ ಮಾಡ್ಕೊಂಡಿದ್ರೆ ನಮ್ಮ ಚಾನಲ್ನ, ನನಗಿನ್ನೂ ಎಷ್ಟೋ 1000 ಮೇಲೆ ಹೋಗ್ತಾಯಿತ್ತು ನನ್ನ ಸಬ್ಸ್ಕ್ರೈಬರು. ಆದರೆ ನನಗೆ ಅಷ್ಟು ನನಗೆ ತಲೆ ಓಡಲಿಲ್ಲ. ಆ ಹುಡುಗ ಹೇಳಿದ್ಮೇಲೆ ನನಗೆ ಇಷ್ಟೊಂದು ನನಗೆ ತಲೆಗೆ ಹೊಡೆದು, ಹೌದಾ ನಾನು ನೋಡವ ಚೆಕ್ ಮಾಡಿಬಿಡವ, ಉಳಿತದ ಇಲ್ವೋ ಅಂದ್ಕೊಂಡು ನಾನು ಯಾವಾಗ ರಿಟರ್ನ್ ಕೊಡೋದು ನಿಲ್ಲಿಸ್ದೆ, ಆವಾಗ ನಮ್ಮ ಸಬ್ಸ್ಕ್ರೈಬರ್ ಎಲ್ಲೂ ಹೋಗಲಿಲ್ಲ, ನನ್ನ ಚಾನಲಲ್ಲೇ ಉಳ್ಕೊಂಡ್ರು. ದಯವಿಟ್ಟು ನೀವು ಹಾಗೆ ಮಾಡಿ, ಯಾರಿಗೂ ಮಾಡೋಕ್ಕೆ ಹೋಗಬೇಡ್ರಿ. ಟೈಮಿಂಗ್ಸ್ ನೋಡ್ಕೊಳ್ರಿ ಅಷ್ಟೇ. ಯಾವ ಟೈಮಲ್ಲಿ ನಿಮಗೆ ಸಬ್ ಮಾಡವ್ರೆ ಆ ಟೈಮಿಂಗ್ಸ್ ನೋಡ್ಕೊಂಡು ಕೊಡ್ರಿ. ಖಂಡಿತ ನಿಮ್ಮ ಚಾನಲ್ಲು ಸಬ್ಸ್ಕ್ರೈಬರ್ ಉಳಿತಾರೆ. ಆವಾಗ ಯಾರೂ ಹೇಳೋದಿಲ್ಲ ಲೈವ್ ಬಂದು ನನ್ನ ಹತ್ರ ಅಷ್ಟು ಸಬ್ ಹೋಯಿತು, ಇಷ್ಟು ಸಬ್ ಹೋಯಿತು, ಇಷ್ಟು ಸಬ್ ಲೆಸ್ ಆಯಿತು ಅಂತ ಉಳಿಯೋದಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಲೈವಲ್ಲಿ ಬಂದು ಕನೆಕ್ಟ್ ಆಗಿರ್ತಾರಲ್ಲ, ಲೈವಲ್ಲಿ ನಾನು ಅದನ್ನು ಚೆಕ್ ಮಾಡಿದೆ. ಲೈವಲ್ಲಿ ಕನೆಕ್ಟ್ ಆಗಿರೋರು ಯಾರೂ ಹೋಗೋದಿಲ್ಲ. ಯಾಕೆ ಅಂದರೆ ಲೈವಲ್ಲಿ ಬಂದಿರೋರು ಹೊಸ್ದಾಗಿ ನಮ್ಮ ಚಾನಲ್ ಇಷ್ಟ ಆಗಿ, ಅಂದರೆ ನಮ್ಮ ಲೈವ್ ಇಷ್ಟ ಆಗಿ, ಅಂದರೆ ಇದೇನು ಗೊತ್ತಾ, ನಮ್ಮ ಲೈವ್ ಆಗಲಿ, ನಮ್ಮ ವೀಡಿಯೋಸ್ ಆಗಲಿ, ನಮ್ಮ ಚಾನಲ್ ಆಗಲಿ, ಅವು ಬೇರೆಯವ್ರಿಗೆ ಇಷ್ಟ ಆಗಬೇಕು. ಅವ್ರು ಇಷ್ಟ ಬಂದು ನಮ್ಮ ಚಾನಲ್ ಕನೆಕ್ಟ್ ಆಗಿರ್ತಾರೆ. ಅವು ಮಾಡಿದ ತಕ್ಷಣ ನಾವು ಅವರು ರಿಟರ್ನ್ ಮಾಡೋದಿಲ್ಲ. ಆ ಸಬ್ ಉಳಿತು. ನಾನು ಅದನ್ನು ಚೆಕ್ ಮಾಡಿದ್ದೀನಿ. ಲೈವಲ್ಲಿ ಕನೆಕ್ಟ್ ಆಗಿರೋರು ಯಾರೂ ಇದಾಗಿಲ್ಲ.
ಇದೇನು ಲೆಸ್ ಆಗೋದಿಲ್ಲ. ಅದು ಅಂದರೆ ಚಾನಲ್ ಇಲ್ಲದೇ ಇರೋರು ಬಂದಿರ್ತಾರೆ, ಸಪೋರ್ಟ್ ಐ ಡಿ ಎಲ್ಲ ಬಂದಿರ್ತಾರಲ್ಲ, ಅವ್ರದ್ದು ಯಾರ್ದು ಲೆಸ್ ಆಗೋದಿಲ್ಲ. ಏನಾದ್ರು ಫೇಕ್ ಐ ಡಿ ಬಂದಿರ್ತಾರಲ್ಲ ಖಂಡಿತ ಲೆಸ್ ಆಗುತ್ತೆ, ಅದು ಉಳಿಯೋದಿಲ್ಲ. ಯಾಕೆಂದರೆ ಅದು ಯೂಟ್ಯೂಬ್ ಕೌಂಟ್ ಮಾಡೋದಿಲ್ವಂತೆ, ಅದು ಯೂಟ್ಯೂಬ್ ಅದು ಕನ್ಸಿಡರ್ ಮಾಡೋದಿಲ್ಲ. ಅಯ್ಯೋ ಇದನ್ನು ಅದು ಸಬ್ಬು ಕನ್ಸಿಡರ್ ಮಾಡೋದಿಲ್ವಂತೆ, ಅದನ್ನು ತೆಗ್ದಾಕ್ತಾರಂತೆ. ಪರವಾಗಿಲ್ಲ, ಅದು ಹೋದ್ರೂ ಹೋಗಲಿ, ಪರವಾಗಿಲ್ಲ ಬಿಡಿ. ನಮ್ಮದು ಜೆನ್ಯೂನಾಗಿ ನಮ್ಮ ಚಾನಲ್ಗೆ ಯಾರು ಕನೆಕ್ಟ್ ಆಗ್ತಾರೆ ಅದು ನಮಗೆ ಉಳಿಯುತ್ತೆ. ನೀವು ಅಷ್ಟೇ ಬೇರೆಯವ್ರು ಕೊಡಬೇಕಾದ್ರೆ ದಯವಿಟ್ಟು ವೀಡಿಯೋ ಆನ್ ಮಾಡಿ, ಅವ್ರ ಚಾನಲ್ ನೋಡಿ, ಅವ್ರ ಚಾನಲ್ ನೋಡ್ಬಿಟ್ಟು ಸ್ವಲ್ಪನಾರ ವೀಡಿಯೋ ನೋಡಿ. 1 ನಿಮಿಷ 2 ನಿಮಿಷ ಮಿನಿಮಮ್ 3 ನಿಮಿಷ ವೀಡಿಯೋ ಆನ್ ಮಾಡಬೇಕು. ಮಿನಿಮಮ್ 3 ನಿಮಿಷ ವೀಡಿಯೋ ಆನ್ ಮಾಡಬೇಕು. ಆಮೇಲೆ 3 ನಿಮಿಷ ವೀಡಿಯೋ ಆನ್ ಮಾಡಿ ಆಮೇಲೆ ಲೈಕು ಕೊಡಬೇಕು. ಲೈಕ್ ಕೊಟ್ಟು ಸಬ್ಸ್ಕ್ರೈಬರ್ ಮಾಡಿ ಬರಬೇಕು. ಆವಾಗ ನಮಗೂ ಲೆಸ್ ಆಗೋದಿಲ್ಲ, ನಿಮಗೂ ಲೆಸ್ ಆಗೋದಿಲ್ಲ, ಖಂಡಿತ ಸಬ್ಸ್ಕ್ರೈಬರ್ ಉಳಿತಾರೆ. ದಯವಿಟ್ಟು ಎಲ್ಲರೂ ಅದೇ ಥರ ಮಾಡಿ, ಆವಾಗ ಯಾರಿಗೂ ಲೆಸ್ ಆಗೋದಿಲ್ಲ ಸಬ್ಸ್ಕ್ರೈಬರು. ನನಗೆ ಗೊತ್ತಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ಈ ವಿಡಿಯೋ ನೋಡೋರು ದಯವಿಟ್ಟು ನೀವು ಒಂದು ಸಲ ಚೆಕ್ ಮಾಡಿ. ಅಂದರೆ ನೀವು ಇವಾಗ ನಿಮ್ಮ ಚಾನಲ್ ಕನೆಕ್ಟ್ ಆಗಿರ್ತಾರೆ, ಅವಾಗ ವಾಪಸ್ ಕೊಡೋಕೆ ಹೋಗ್ಬೇಡ್ರಿ. 24 ಗಂಟೆ ಆದಮೇಲೆ ರಿಟರ್ನ್ ಮಾಡಿರಿ. ನೋಡವ ಅವಾಗ ಏನಾರು ಉಳಿತಾರ ಇಲ್ವ ಅಂತ ನೋಡಿಬಿಟ್ಟು ನನಗೆ ವಿಡಿಯೋ ಕಮೆಂಟ್ ಹಾಕಿ, ಆಯಿತಾ? ಇನ್ನೇನು ಇದೊಂದು ವಿಷಯ ನಾನು ಹೇಳಬೇಕಾಗಿತ್ತು. ಅವತ್ತಿಂದ ವೀಡಿಯೋ ಮಾಡವ, ಮೂರು ದಿವಸದಿಂದ ಫಸ್ಟ್ ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡವ ಅಂತ ನಾನು ವೀಡಿಯೋ ಮಾಡಿದ್ದು. ಆಮೇಲೆ ಇನ್ನೊಂದು ವಿಷಯ, ಯಾರಾದರೂ ಮಾನಿಟೈಸನ್ ಆನ್ ಮಾಡ್ಕೋಬೇಕಾ? ಮೋನೋ ಅಪ್ಲೈಗೆ ಏನಾದ್ರೂ 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರು ಆದಮೇಲೆ ಮೋನೋ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಮಗಳು ಬೇಕಾದ್ರೆ ನಿಮಗೆ ಎಲ್ಪ್ ಮಾಡ್ತಾಳೆ. ನಾವು ಅದಕ್ಕೆ ಅಂತ ಸ್ವಲ್ಪ ಫೀಸ್ ತೊಗೋತೀವಿ, ಫ್ರೀಯಾಗಂತೂ ಮಾಡೋದಿಲ್ಲ. ಯಾಕೆ ಅಂದರೆ ನಮಗೆ ಇಲ್ಲಿ ಟೈಮ್ ಮುಖ್ಯ, ನಮಗೂ ಕೆಲಸ ಇರ್ತದೆ, ಅವಳಿಗೂ ಕೆಲಸ ಇರ್ತದೆ, ಆಯಿತಾ? ಅದು ಅವಳು ಎಲ್ಲ ಕೆಲಸ ಎಲ್ಲ ಬಿಟ್ಟು ನಿಮ್ಮ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಮ್ಮ ಚಾನಲ್ ಚೆಕ್ ಮಾಡಿ ನಿಮಗೆ ಮಾನಿಟೈಸನ್ ಆನ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಹಿಡಿತದಲ್ವ, ಆ ಟೈಮ್ಗೂ ಅವಳು ಟೈಮ್ ತಗೋಬೇಕಲ್ವ, ಆ ಟೈಮ್ಗೋಸ್ಕರನೇ ನಾವು ಅದಕ್ಕೆ ಅಂತ ಫೀಸು ಇದು ಮಾಡಿದ್ದೀವಿ. ನಿಮ್ಗಿಷ್ಟ ಇರೋರು, ಯಾರೆಲ್ಲ ಇಷ್ಟ ಐತೆ ಮಾನಿಟೈಸನ್ ಆನ್ ಮಾಡ್ಕೋಬೇಕು ಅಂತ ನಮ್ಮ ಚಾನಲಲ್ಲಿ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ಖಂಡಿತ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಅಕಸ್ಮಾತ್ ಚಾನಲ್ ಚೆಕ್ ಮಾಡಬೇಕಾದ್ರೂ ಅಷ್ಟೇ, ಏನಾದ್ರು ಪ್ರಾಬ್ಲಮ್ ಆಯಿತು, ಚಾನಲ್ ಚೆಕ್ ಮಾಡಿಸ್ಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ ಅಂಥವ್ರು ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋದು ಗೊತ್ತಿಲ್ಲ, ನಮಗೆ ಮಾಡಿಕೊಡ್ತೀರಾ ಅಂದರು, ಅದಕ್ಕೂ ನನ್ನ ಮಗಳು ಮಾಡಿಕೊಡ್ತಾಳೆ. ಪ್ರತಿಯೊಂದು ನಿಮ್ಮ ಚಾನಲ್ ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಮಗಳು ಅದನ್ನು ಚೆಕ್ ಮಾಡಿ ಆಗುತ್ತಾ ಇಲ್ವಾ ಅದನ್ನು ಹೇಳ್ತಾಳೆ. ಅಂಥವ್ರು ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋರು ನೀವೇ ಗೊತ್ತಿದ್ದರೆ ನೀವು ಮಾಡ್ಕೋಬೋದು. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಏಕೆಂದರೆ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಒಂದು ಚೂರು ತಪ್ಪಾಯಿತು, ಮೋನೋ ಅಪ್ಲೈ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಚಾನಲ್ಲೇ ಹೋಗ್ಬಿಡ್ತದೆ. ದಯವಿಟ್ಟು ನೀವು ಮಾಡ್ಕೋಬೇಕಾದ್ರೆ ದಯವಿಟ್ಟು ನಿಧಾನವಾಗಿ ನೋಡಿ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ರಿ. ಯಾಕೆಂದರೆ ತುಂಬ ಜನದ ಆ ಥರ ಆಗೈತೆ. ಅದಕ್ಕೆ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಏನಾರು ಗೊತ್ತಿಲ್ಲ ಅಂತ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಅಷ್ಟೇ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.